ನಮಸ್ಕಾರ. ಅವ್ರು ಇಳಿತಾರೆ. ದಯವಿಟ್ಟು ಆ ಕಡೆ ಹಾಕೊಳ್ಳಿ ಸರ್ ಗಾಡಿನ. ತೆಗಿತಾರೆ. ಅವರೆಲ್ಲ ಆಶ್ರಮಕ್ಕೆ ಫುಲ್ ಅವರೇ ದರ್ಶನ್ ಅವರೇ ಸಪೋರ್ಟ್ ಮಾಡ್ತಾರೆ. 50,000 ಇಟ್ಟಿ. ಈಗ ಯಾರು ಭೇಟಿ ಮಾಡ್ತಾರೆ ತಾವು? ನೋಡೋಣ, ನಾಗರಾಜ್ ಅವ್ರನ್ನ ಭೇಟಿ ಮಾಡಬೇಕು ಅಂತ. ದರ್ಶನ್ PS ಆಗಿರಲ್ಲ ಅವರು. ಹೌದು ಅಲ್ಲಿ ಬರಲಿ ಅವರು. ನಾವು ಇಲ್ಲಿದ್ರು ಯಾರಣ್ಣ ಏನಂದ್ರೆ ಸತೀಶ್ ಚಂದ್ರನ್ ಅಡಿಕೆ ತಟ್ಟೆ ತಯಾರಿ ಬಿಸ್ನೆಸ್ನಲ್ಲಿ 17% ಲಾಭ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಇವರೇ ಇಷ್ಟೇ ನಾನು ಹೇಳೋದು. ನಾವು ಅವ್ರ ಅನ್ನ ತಿಂದಿದ್ದೀವಿ, ಅದು ನಿಯತ್ತು ನನಗೈತೆ. ದರ್ಶನ್ ಅನ್ನ ಅವರು ನಮ್ಮ ಆಶ್ರಮಕ್ಕೆ ಬಹಳಷ್ಟು ರೇಷನಿಂದ ಹಿಡ್ಕೊಂಡು ಭಾಳಷ್ಟು ಜೊತೆಗೆ ನಿಂತಿದ್ರು ನಮ್ಮ ಕಷ್ಟ ಇದ್ದಿದ್ದ ಟೈಮಲ್ಲಿ. ತಪ್ಪು ಮಾಡಿದವ್ರಿಗೆ ಕಾನೂನು ರೀತಿಯಲ್ಲಿ ನೀವು ಹೇಳೋ ಥರ ಶಿಕ್ಷೆ ಆಗಲಿ. ಬಟ್ ಏನಂದರೆ ಯಾವತ್ತು ಯಾರ ಮನೇಲಿ ಅನ್ನ ತಿಂದ್ರು ಅದನ್ನು ಮರಿಬಾರ್ದು ಅಂತ ನನಗೆ ಹೇಳ್ಕೊಟ್ಟಿದ್ದಾರೆ. ನಾಗಣ್ಣ ಅನ್ನೋದು. ಇದೇ ಕೇಸಲ್ಲಿ ಇರುವಂಥ ನಾಗರಾಜ್ ಅವರು. ಹಾಂ, ನಾಗರಾಜ್ ಅವರು. ಜರ ಜನ ನಮ್ಮಪ್ಪ ಇವರೇ ನಡೀವಿ. ನೋಡಿ, ಕಾನೂನು ರೀತಿಯಲ್ಲಿ ತಪ್ಪು ಮಾಡಿದರೆ ಶಿಕ್ಷೆ ಆಗಲಿ. ಕಾನೂನು ರೀತಿಯಲ್ಲಿ ತಪ್ಪು ಮಾಡಿದರೆ ಶಿಕ್ಷೆ ಆಗಲಿ. ಬಟ್ ನಾವು ಅವ್ರನ್ನ ತಿಂದಿದ್ದೀವಿ. ನಾನು ಒಬ್ಳೆಲ್ಲ ನಮ್ಮ ಆಶ್ರಮದಲ್ಲಿರೋರು ಅವ್ರ ಅನ್ನ ತಿಂದಿದ್ದೀವಿ. ಯಾವುದು ನಮ್ಮನೆ ಸುಮ್ಮನೆ. ಸೊ ಹಾಗಿದ್ದಾಗ ಇವಾಗ ಇನ್ನೊಂದು ಏನಂದರೆ ನಮ್ಮ ಬಿಲ್ಡಿಂಗ್ ನಾವೇನು ಕಟ್ತಾ ಇದ್ದೀವಿ ಅನಾಥಾಶ್ರಮ 1,000 ಜನಕ್ಕೆ. ಸೊ ಅದಕ್ಕೂ ಕೂಡ ಭಾಳಷ್ಟು ಸಹಾಯ ಮಾಡಿದ್ದಾರೆ. ಯಾರು ಮಾಡ್ತಾರೆ? ಭಾಳಷ್ಟು ಸಹಾಯ ಮಾಡಿದ್ದಾರೆ ಇಲ್ಲಿರೋರು. ದರ್ಶನ ಮಾಡಿದ್ದಾರೆ. ಇಲ್ಲ, ಇವಾಗ ಅದು ಬೇಡ. ಇವ್ರೆ ಏನು ಮಾಡಿದ್ದಾರೆ, ಎತ್ತ ಮಾಡಿದ್ದಾರೆ ಬೇಡ, ಮಾಡಿದ್ದಾರೆ. ಸೊ ಆದಷ್ಟು ಬೇಗ ಹೇಳ್ತೀವಿ ಏನು ಮಾಡಿದ್ದಾರೆ ಅಂತ. ಸೊ ಆ ಮಾನವೀಯತೆಯಿಂದ ನಾವು ಬಂದಿದ್ದೀವಿ ನೋಡಿ. ಅವ್ರನ್ನ ಭೇಟಿ ಮಾಡ್ಲಿಕ್ಕೆ ಬಂದಿದ್ದೀರಿ? ಅವ್ರನ್ನೆಲ್ಲ ನಾಗರಾಜ್ ಅವ್ರನ್ನ ಭೇಟಿ ಮಾಡಕ್ಕೆ ಹೋಗಿದ್ವಿ. ಬಟ್ 1-2 ನಿಮಿಷ ಅಷ್ಟೇ ಮಾತಾಡೋಕ್ಕೆ ಸಮಯಾವಕಾಶ ಕೊಟ್ಟರು. ಬೇರೆ ಯಾರನ್ನೂ ಭೇಟಿ ಮಾಡಕ್ಕೆ ಬಿಡಲಿಲ್ಲ. ಇಲ್ಲ ಇವರೇ ಯಾರನ್ನೂ ಭೇಟಿ ಮಾಡಕ್ಕೆ ಬಿಡ್ತಿಲ್ಲ. ನಾಗರಾಜ್ ಅವ್ರನ್ನ ಅದನ್ನು 1-2 ನಿಮಿಷ ಅಷ್ಟೇ. ಸೊ ಆಗಿದ್ರೆ ಬೇರೆ ಏನಿಲ್ಲ. ನಾನು ಏನೂ ಇಲ್ಲ, ನಾರ್ಮಲಾಗಿ ಮಾತಾಡ್ಸಿದ್ವಿ ಅಷ್ಟೇ, ಬೇರೆ ಏನಿಲ್ಲ. ಕೃತ್ಯದ ನಂತರದಲ್ಲಿ ಈ ಥರದ ಪಶ್ಚಾತ್ತಾಪ ಆಗಲಿ, ಮುಖದಲ್ಲಿ ಒಂಥರ ಇದಾಗಲಿ ಇತ್ತ ಅಂತ? ಏನಿಲ್ಲ, ನಾವು ಹೇಗಿದ್ದೀರಾ ಮನೆ ಬಗ್ಗೆ ಏನಾದ್ರು ಕೇಳಿರ್ತಾರೆ, ಮತ್ತೊಂದಿರುತ್ತೆ, ಏನಾದ್ರು ಮಾತನಾಡಿದ್ರೆ? ಏನಿಲ್ಲ, ನಾರ್ಮಲ್ ಆಗಿ ಹೋಗಿ ಮಾತಾಡಿದ್ವಿ ಅಷ್ಟೇ, ಬೇರೆ ಏನಿಲ್ಲ. ಹೇಗಿದ್ದೀರಣ್ಣ ಅಂತ ಹೇಳಿ ಮಾತಾಡಿದ್ವಿ. ನಮ್ಮ ಬಿಲ್ಡಿಂಗ್ ವಿಷಯದಲ್ಲಿ ಒಂಚೂರು ಮಾತಾಡಿದ್ವಿ, ಬೇರೆ ಏನಿಲ್ಲ. ಓಕೆನಾ? ಅಷ್ಟೇ ನಾನು ಹೇಳೋದು. ನೋಡಿ ಇವರೇ, ಮಾನವೀಯತೆಯಿಂದ ನಾನು ಬಂದಿರೋದು. ಓಕೆನಾ? ನನಗೆ ನಮ್ಮ ತಂದೆ ತಾಯಿಗಿಂತ ನಮ್ಗೆ ಇವರೆಲ್ಲ ಸಪೋರ್ಟ್ ಮಾಡಿದ್ದಾರೆ. ಎಲ್ಲ ಕರ್ನಾಟಕದ ಜನಗಳು ಸಪೋರ್ಟ್ ಮಾಡಿದ್ದಾರೆ ನಾನೇನೋ ಒಂದು ಒಳ್ಳೆ ಕೆಲಸ ಮಾಡ್ತಿದ್ದಾಗ. ಸೊ ಮಾನವೀಯತೆ ದೃಷ್ಟಿಯಿಂದ ಇಲ್ಲಿ ಬಂದಿದ್ದೀನಿ. ಕೆಟ್ಟದ್ದು ಒಳ್ಳೇದು ಅದೆಲ್ಲ ಸೆಕೆಂಡ್ರಿಲಿ. ಕಾನೂನು ಮುಂದೆ ಎಲ್ಲರೂ ತಲೆ ಬಾಗಲೇಬೇಕು. ಜಸ್ಟಿಸ್ ಮುಂದೆ ನಾವು ಯಾರೂ ದೊಡ್ಡವರಲ್ಲ. ಸೊ ಬಟ್ ಹ್ಯೂಮನಿಟಿಲಿ ಅವ್ರನ್ನ ನೋಡೋಕೆ ಬಂದಿದ್ದೀನಿ. ಅಷ್ಟೇನು ಹೇಳೋಕ್ಕೆ ಇಷ್ಟಪಡ್ತೀನಿ. ನಕ್ಷತ್ರ.